ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಈ ಕುರಿತು ಇತ್ತೀಚಿನ ದಿನಗಳಲ್ಲಿ ನಾವು ಮಾತನಾಡಿದ್ದು ತೀರಾ ಅಪರೂಪ. ಪಾಕಿಸ್ತಾನದ ಆಂತರಿಕ ಸಂಘರ್ಷಗಳು ಮತ್ತು ಅಲ್ಲಿ ಪ್ರತಿ ಜುಮ್ಮಾ ದಿವಸ ನಮಾಜ್ ಆದಮೇಲೆ ನಡೆಯುವಂಥ ಸ್ಫೋಟಗಳು ಮತ್ತು ಬಲೂಚಿ ಲಿಬರೇಷನ್ ಆರ್ಮಿ ಅವರು ಸೈನ್ಯದ ಮೇಲೆ ಮಾಡುವಂಥ ದಾಳಿಗಳು. ಇದ್ರ ಬಗ್ಗೆ ನಾವು ಸಂಚಿಕೆಗಳನ್ನು ಯಾಕೆ ಮಾಡೋದಿಲ್ಲ ಅಂದರೆ ಅದು ನಿರಂತರವಾಗಿ ದಿನನಿತ್ಯ ನಡೀತಾ ಇರುವಂಥ ವಿದ್ಯಮಾನ ಆಗಿರೋದ್ರಿಂದ ಅದು ಯಾವುದೇ ಭಾಳ ದೊಡ್ಡ ಮಟ್ಟದ ಸ್ಥಿತ್ಯಂತರಕ್ಕೆ ಕಾರಣ ಆಗುವ ಸಾಧ್ಯತೆಗಳು ಇಲ್ಲದೆ ಇರೋದರಿಂದ ಅದ್ರ ಬಗ್ಗೆ ಮಾತಾಡೋದಿಲ್ಲ. ಆದರೆ ಈಗ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತಂದರೆ ಈಗ ಇರುವ ಸ್ಥಿತಿ ಎಷ್ಟು ನಾಜೂಕಾಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ. ನೀವು ಬೆಳಗ್ಗೆ ಎದ್ದರೆ ಬಲೂಚ್ ಲಿಬರೇಷನ್ ಆರ್ಮಿಯವರ ದಾಳಿಯನ್ನು ಕೇಳಿರ್ತೀರಿ. ಪೊಲೀಸರ ಮೇಲೆ ದಾಳಿ, ಪಾಕಿಸ್ತಾನಿ ಆರ್ಮಿಯ ಮೇಲೆ ದಾಳಿ, ಈ ರೀತಿಯಾದ ಸುದ್ದಿಯನ್ನು ಓದಿರ್ತೀರಿ. ಅದ್ಯಾವುದು ವಿಶೇಷ ಅಂತ ಅನಿಸೋದಿಲ್ಲ. ಆದರೆ ಈಗ ಆಗಿರುವಂಥ ಮಹತ್ತರ ಬೆಳವಣಿಗೆ ಇದೆಯಲ್ಲ, ಇದು ಬಹುಶಃ ಪಾಕಿಸ್ತಾನ ಹೋಳಾಗುವಂಥ ಎಲ್ಲ ಸಾಧ್ಯತೆಗಳನ್ನು ದಟ್ಟವಾಗಿ ಬಿಂಬಿಸ್ತಾ ಇದೆ. ಹಾಗಾದರೆ ಆಗಿರುವುದು ಏನು? ಈ BLAದವರು ಬಲೂಚ್ ಲಿಬರೇಷನ್ ಆರ್ಮಿಯವರು 7 ಶಹರಗಳ ಮೇಲೆ ತಮ್ಮ ಹತೋಟಿಯನ್ನು ಹೊಂದಿದ್ದಾರೆ ಈಗ ಸಂಪೂರ್ಣವಾಗಿ. ಜೊತೆಗೆ ಜೈಲಿಗೆ ನುಗ್ಗಿ ಜೈಲಿನಲ್ಲಿರುವಂಥ ಖೈದಿಗಳನ್ನು 30 ಜನ ಖೈದಿಗಳನ್ನು ಬಿಡುಗಡೆ ಮಾಡಿಸಿಕೊಂಡಿದ್ದಾರೆ. ಒಬ್ಬ ಬ್ರಿಗೇಡಿಯರ್ನ ಹತ್ಯೆಯಾಗಿದೆ, 3 ಜನ ಕರ್ನಲ್ಗಳನ್ನು ಹೊಡೆದು ಹಾಕಿದ್ದಾರೆ. ಜೊತೆಗೆ ಆ್ಯಂಟಿ ಟೆರರಿಸ್ಟ್ ಡಿಪಾರ್ಟ್ಮೆಂಟ್ ಅಂತ ಒಂದು ಡಿಪಾರ್ಟ್ಮೆಂಟನ್ನು, ಚೌಕಿಗಳನ್ನು ಬಲೂಚಿನಲ್ಲಿ ಮಾಡಲಾಗಿತ್ತು. ಮಾಡಿದಂಥ ಯಾವ್ಯಾವ ಚೌಕಿಯಲ್ಲಿ ಸಿಬ್ಬಂದಿ ವರ್ಗದವರಿದ್ದೋ ಅವರೆಲ್ಲರನ್ನು ಹತ್ಯೆ ಮಾಡಲಾಗಿದೆ. ಸುಮಾರು 80 ಜನರ ಸಾವಾಗಿದೆ. ನೋಡಿ, 1947 ಸಂದರ್ಭದಲ್ಲಿಯೇ ಯಾವಾಗ ಜಿನ್ನಾ ಹಠ ಹಿಡಿದು ಕೂತರೋ ಆ ಸಂದರ್ಭದಲ್ಲಿ ಬಲೂಚ್ಗಳು ಹೇಳಿದರು, ನಾವು ಯಾವುದೇ ಕಾರಣಕ್ಕೂ ಪಾಕಿಸ್ತಾನದ ಭಾಗವಾಗಿ ಇರೋದಿಲ್ಲ. ನಮ್ಮ ಸಂಸ್ಕೃತಿಯೇ ಬೇರೆ, ಅವರ ಸಂಸ್ಕೃತಿಯೇ ಬೇರೆ. ನಮ್ಮ ಪರಂಪರೆಯೇ ಬೇರೆ, ಅವರ ಪರಂಪರೆಯೇ ಬೇರೆ. ಕೇವಲ ಪರಂಪರೆ ಮಾತ್ರ ಅಲ್ಲ, ನಮ್ಮ ಆಹಾರ ವಿಹಾರ ಆಚಾರ ಸಂಸ್ಕೃತಿ ಎಲ್ಲವೂ ಬದಲಾಗಿರುವುದರಿಂದ, ವ್ಯತ್ಯಾಸ ಇರೋದರಿಂದ ನಾವು ಪಾಕಿಸ್ತಾನದ ಜೊತೆ ಗುರುತಿಸಿಕೊಳ್ಳಿಕ್ಕಾಗೋದಿಲ್ಲ. ದಯವಿಟ್ಟು ನಮ್ಮನ್ನು ಪ್ರತ್ಯೇಕ ರಾಷ್ಟ್ರವನ್ನಾಗಿ ಗುರುತಿಸಿ ಅಂತ ಬ್ರಿಟಿಷರಿಗೆ ಇನ್ನಿಲ್ಲದ ಹಾಗೆ ಅಂಗಲಾಚಿದರು ಈ ಬಲೂಚಿಗಳು. ಹಾಗೆ ನೋಡಿದರೆ ಬಲೂಚಿನ ಬಹಳಷ್ಟು ಅವರ ಸಂಪ್ರದಾಯಗಳು ನಮ್ಮ ಭಾರತ ದೇಶದ ಸಂಪ್ರದಾಯಗಳಿಗೆ ಹೋಲುವಂಥ, ಬುಡಕಟ್ಟು ಜನಾಂಗದ ಏನು ಆಚಾರ ವಿಚಾರಗಳಿದ್ದಾವೆ ಅದಕ್ಕೆ ಹೋಲುವಂಥ ಸಂಪ್ರದಾಯನ ಹೊಂದಿದಂಥ ಜನ ಅವರು. ಹೀಗಾಗಿ ಭಾರತದ ಜೊತೆ ಇನ್ನಿಲ್ಲದ ಹಾಗೆ ಅವರು ಸಮೀಕರಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾರೆ. 1970ರಲ್ಲಿ ಇದು ಅತ್ಯಂತ ಉದ್ವಿಗ್ನಗೊಳ್ಳುತ್ತೆ, ಕ್ಷಿಪ್ರವಾದ ಕಾರ್ಯಾಚರಣೆ ನಡೆಯುತ್ತೆ, ನಿಮ್ಮ ಜೊತೆ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹಠ ಹಿಡಿದು ಕೂಡ್ತಾರೆ. ಆದರೆ ಪಾಕಿಸ್ತಾನ ಆವಾಗ ಈಗಿನಷ್ಟು ಸಂಪೂರ್ಣವಾಗಿ ನಾಜೂಕಾದ ಸ್ಥಿತಿಯಲ್ಲಿರೋದಿಲ್ಲ. ಯಾವಾಗ ಮುಲ್ಲಾ ಮುನೀರ್ ತನ್ನ ವಸಾಹತನ್ನು ಮಾಡ್ಕೋತಾನೆ ಪಾಕಿಸ್ತಾನವನ್ನು, ಯಾವಾಗ ಸರ್ವಾಧಿಕಾರಿ ಆಗಲಿಕ್ಕೆ ಬೇಕಾದಂಥ ಅನುಚ್ಛೇದದ ತಿದ್ದುಪಡಿಯನ್ನು ಮಾಡಿಸ್ತಾನೋ, ಅದಾದಮೇಲೆ ಒಂದು ಕಡೆ ಸೈನ್ಯದಲ್ಲಿ ಬಂಡಾಯ, ಮತ್ತೊಂದು ಕಡೆ ಬಲೂಚ್ ಲಿಬರೇಷನ್ ಆರ್ಮಿಯವರ ನಿರಂತರವಾದ ಹೋರಾಟ. ಅದು ಯಾವ ಮಟ್ಟಿಗೆ ಬಂದು ನಿಂತಿದೆ ಅಂದರೆ, ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ಪಾಕಿಸ್ತಾನದಿಂದ ಬಲೂಚು ಪ್ರತ್ಯೇಕಗೊಳ್ಳುವಂಥ ಸಾಧ್ಯತೆಗಳು ದಟ್ಟವಾಗಿ ಗೋಚರಿಸ್ತಾ ಇದ್ದಾವೆ. ಹಾಗಾದರೆ ಮುಲ್ಲಾ ಮುನೀರ್ ಏನು ಮಾಡ್ತಾ ಇದ್ದಾನೆ? ಆಸಿಮ್ ಮುನೀರ್ಗೆ ಎಷ್ಟು ದಿವಸ ಒಂದು ಭ್ರಮಾಲೋಕ ತರ್ಕೊಂಡಿತ್ತು. ಏನು ಭ್ರಮಾಲೋಕ? ಕಳೆದ ವರ್ಷ ಜುಲೈನಿಂದ ಈ ಮನುಷ್ಯ ನಿರಂತರವಾಗಿ ಅಮೆರಿಕೆಯ ಸಂಪರ್ಕದಲ್ಲಿದ್ದುಕೊಂಡು ಭಾರತದ ವಿರುದ್ಧ ನಾನು ನಿರಂತರವಾಗಿ ಷಡ್ಯಂತ್ರ ಮಾಡ್ತೀನಿ, ನನಗೆ ಸಹಾಯ ಮಾಡಿ ಅಂತ ಕೇಳಿಕೊಂಡು ತಾನೊಬ್ಬ ಜಾಗತಿಕ ನಾಯಕನಾಗುವ ಮತ್ತು ಪಾಕಿಸ್ತಾನದ ಮೇಲೆ ಇನ್ನಿಲ್ಲದ ಹಾಗೆ ತನ್ನ ನಿಯಂತ್ರಣವನ್ನು ಹೊಂದುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇದ್ದ. ಶಹಬಾಜ್ ಖಾನ್ ಕೂಡ, ಅಲ್ಲಿಯ ಪ್ರಧಾನಿ ಕೂಡ 2ನೇ ಸ್ಥಾನದಲ್ಲಿ ನಿಂತಿದ್ದರು, 1ನೇ ಸ್ಥಾನದಲ್ಲಿ ಆಸಿಮ್ ಮುನೀರ್ ಇದ್ದ. ಅದಕ್ಕೆ ಬೇಕಾದ ಹಾಗೆ ಡೊನಾಲ್ಡ್ ಟ್ರಂಪ್ ಕೂಡ ಈತನ ತಾಳಕ್ಕೆ ತಕ್ಕ ಹಾಗೆ ನೃತ್ಯ ಮಾಡ್ತಾ ಇದ್ದದ್ರಿಂದ ಆಸಿಮ್ ಮುನೀರ್ ಪಾಕಿಸ್ತಾನದ ಬಗ್ಗೆ ಯೋಚನೆಯನ್ನೇ ಮಾಡಲಾರದೆ ಬೆಳಗ್ಗೆ ಎದ್ರೆ ಭಾರತದ ವಿರುದ್ಧ ಸೇಡಿನ ರಾಜಕಾರಣ ಮಾಡುವಂಥ, ಆ ರೀತಿ ಹೇಳಿಕೆಗಳನ್ನು ಕೊಡುವಂಥ, ತನಗೆ ತಾನು ಜಾಗತಿಕ ನಾಯಕ ಅನ್ನುವಂಥ ಭ್ರಮೆಯಲ್ಲಿ ವಿಭ್ರಮಿತನಾಗಿ ಹೋಗಿದ್ದ ಆಸಿಮ್ ಮುನೀರ್ ಈಗ ಯಾವಾಗ ಒಬ್ಬ ಬ್ರಿಗೇಡಿಯರ್ 3 ಕರ್ನಲ್ಗಳ ಹತ್ಯೆಯಾಗಿದೆಯೋ, ಯಾವಾಗ ಪಾಕಿಸ್ತಾನಿ ಸೈನ್ಯದ 80 ಜನಗಳ ಸಾವಾಗಿದೆಯೋ, ಅದಾದ ಮೇಲೆ ಈಗ ಆಸಿಮ್ ಮುನೀರ್ ಗಾಬರಿಗೊಂಡಿದ್ದಾನೆ. ಅದು ಆ ಕಡೆ ಆಯಿತು. ಇನ್ನೊಂದು ಟ್ರ್ಯಾಕ್ನಲ್ಲಿ ಇನ್ನೊಂದು ವಿಷಯವನ್ನು ಹೇಳ್ತೇನೆ. ನಮ್ಮ ಅಜಿತ್ ಡೋವಾಲ್ ನಿಮಗೆ ಆತನನ್ನು ಯಾವ ರೀತಿ ಬಿಂಬಿಸಬೇಕು ಅಂತ ಹೇಳಬೇಕಾದ ಅಗತ್ಯ ಇಲ್ಲ. ಇಂಡಿಯಾದ
ಅತ್ಯಂತ ಕೀರ್ತಿ ಶ್ರೇಷ್ಠರಾದಂಥ ಭದ್ರತಾ ಸಲಹೆಗಾರ ಅಂದರೆ ಉತ್ಪ್ರೇಕ್ಷೆ ಏನಾಗೋದಿಲ್ಲ. ಅವರು ಒಂದು ಮಾತನ್ನು ಮೊನ್ನೆ ಹೇಳಿದ್ದಾರೆ. ಯಾವಾಗಲೂ ಇವರು ಅತಿಯಾಗಿ ಮಾತಾಡೋದಿಲ್ಲ. ಇವರಾಗಿರ್ಬೋದು, ಡಾಕ್ಟರ್ ಜಯಶಂಕರ್ ಆಗಿರಬಹುದು, ಅಥವಾ ಅಮಿತ್ ಶಾ ಆಗಿರ್ಬೋದು, ಸುಮ್ಮನೆ ಪ್ರಚಾರಕ್ಕೋಸ್ಕರ ಯಾವ ಹೇಳಿಕೆಯನ್ನು ಕೊಡೋದಿಲ್ಲ. ಒಂದು ಮಾತನ್ನು ಹೇಳ್ತಾರೆ ಈ ಅಜಿತ್ ಡೋವಾಲ್. ಅವರು ಹೇಳ್ತಾರೆ, ಒಂದೇ ಒಂದು ಸಣ್ಣ ಉಗ್ರ ಚಟುವಟಿಕೆ ಭಾರತ ದೇಶದಲ್ಲಿ ನಡೆದದ್ದೇ ಆದರೆ ಈ ಏನು ಬಲೂಚಿಸ್ತಾನ್ ಅಂತ ಹೇಳ್ತಾರಲ್ಲ, ಬಲೂಚಿಸ್ತಾನ್ ಪಾಕಿಸ್ತಾನದ ಭಾಗವಾಗಿ ಇರುವುದಿಲ್ಲ. ನೋಡಿ, ಪಾಕಿಸ್ತಾನ ನಾಮನಿಶಾನ ಆಗಿಬಿಡುತ್ತೆ, ನಾಮಾವಶೇಷ ಆಗತ್ತೆ ಅಂತ ಹೇಳೋದಿಲ್ಲ. ಪಾಕಿಸ್ತಾನ ಒಡೆದು ಛಿದ್ರ ಆಗತ್ತೆ ಅಂತ ಅವ್ರು ಹೇಳೋದಿಲ್ಲ. ಅವ್ರು ಹೇಳ್ತಾರೆ, ಒಂದೇ ಒಂದು ಸಣ್ಣ ಉಗ್ರ ಚಟುವಟಿಕೆಯನ್ನು ಪಾಕಿಸ್ತಾನದವರು ಭಾರತದಲ್ಲಿ ನಡೆಸಿದ್ದೇ ಆದರೆ ಬಲೂಚಿಸ್ತಾನ್ ಪಾಕಿಸ್ತಾನದ ಭಾಗವಾಗಿ ಇರೋದಿಲ್ಲ ಅಂತ ಹೇಳ್ತಾರೆ. ಅಂದರೆ ಅದು ಭಾರತದ ಭಾಗವಾಗಿರುತ್ತೆ ಅಂತ ಅವರು ಪರೋಕ್ಷವಾಗಿ ಹೇಳ್ತಾ ಇರೋದು. ಅಥವಾ ಭಾರತದ ಸಹಾಯದಿಂದ ತಾನು ಪ್ರತ್ಯೇಕಗೊಳ್ಳುತ್ತೆ ಅನ್ನೋ ವಿಚಾರವನ್ನು ಅವರು ಹೇಳ್ತಾ ಇರೋದು. ಇದು ಆ ಕಡೆ. ನರೇಂದ್ರ ಮೋದಿಯವರು ನೌಕಾಸೇನೆಯ ಯೋಧರ ಜೊತೆ ಒಂದು ಮಾತುಕತೆಯನ್ನು ನಡೆಸ್ತಾರೆ. ಅದನ್ನು ನೋಡಿರ್ತೀರಿ ನೀವು. ಅವಾಗೊಂದು ಮಾತನ್ನು ಹೇಳ್ತಾರೆ ಅವರು. ಏನಂತ ಹೇಳ್ತಾರೆ ಅಂದರೆ, ಇತ್ತೀಚೆಗೆ ನಡೆದಂಥ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಸಂದರ್ಭದಲ್ಲಿ ನಿಮ್ಮ ಸಹಾಯವನ್ನು ನಾವು ಪಡೆಯಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಯೋಚಿಸಬೇಡಿ, ಮುಂದಿನ ಆಪರೇಷನ್ 2.0 ಸಂದರ್ಭದಲ್ಲಿ ನಿಮ್ಮ ಸೇವೆ, ನಿಮ್ಮ ಶೌರ್ಯ, ನಿಮ್ಮ ಪರಾಕ್ರಮದ ಅಗತ್ಯ ನಮಗಿದೆ ಅಂತ ಹೇಳ್ತಾರೆ. ಅಂದರೆ ಕರಾಚಿ ಪೋರ್ಟ್ ಮೇಲೆ ನೇರವಾದ ದಾಳಿಯನ್ನು ಮಾಡಲಾಗತ್ತೆ. ಜೊತೆಗೆ ಸಿಂಧ್ ಪ್ರಾಂತ್ಯ ಕೂಡ ಪ್ರತ್ಯೇಕ ಆಗುವ ಎಲ್ಲ ಸಾಧ್ಯತೆಗಳನ್ನು ನರೇಂದ್ರ ಮೋದಿಯವರು ಬಿಚ್ಚಿಡ್ತಾರೆ. ಅಜಿತ್ ಡೋವಾಲ್ ಯಾಕೆ ಆ ಮಾತು ಹೇಳಿದರು? ಅಜಿತ್ ಡೋವಾಲ್ ಆ ಮಾತು ಯಾಕೆ ಹೇಳಿದರು ಅಂದರೆ, ಆಸಿಮ್ ಮುನೀರ್ ಇತ್ತೀಚೆಗೆ ಯಾವಾಗ ಈ ರೀತಿ ಬಲೂಚ್ ಲಿಬರೇಷನ್ ಆರ್ಮಿಯವರ ಹೋರಾಟ ಜಾಸ್ತಿಯಾಗಿ ಹೋಗಿದೆಯೋ, ಬಂಡಾಯ ಜಾಸ್ತಿ ಆಗಿದೆಯೋ, ನೇರವಾಗಿ ಆತ ಹೋಗಿದ್ದು ಬಹಾವಲ್ಪುರ್ಗೆ. ಬಹಾವಲ್ಪುರ ಇರೋದು ಜೈಷ್ ಎ ಮೊಹಮ್ಮದ್ನ ಹೆಡ್ ಕ್ವಾರ್ಟರ್. ಜೈಷ್ ಎ ಮೊಹಮ್ಮದ್ನ ನಾಯಕ ಬಾಯ್ಬಿಟ್ಟು ಸ್ಪಷ್ಟವಾಗಿ ಹೇಳಿದ್ದಾನೆ, 1,000 ಜನ ಉಗ್ರರು ಆತ್ಮಹತ್ಯೆ ದಾಳಿ ಮಾಡಲಿಕ್ಕೆ ಸನ್ನದ್ಧರಾಗಿ ಕೂತಿದ್ದಾರೆ. ಒಂದು ಸಂದೇಶಕ್ಕಾಗಿ ಅವರು ಕಾಯ್ತಾ ಇದ್ದಾರೆ. ಆ ಸಂದೇಶ ಕೊಟ್ಟ ತಕ್ಷಣ ಅವರು ಭಾರತದ ಒಳಗಡೆ ಇನ್ನಿಲ್ಲದ ಹಾಗೆ ಅರಾಜಕತೆಯನ್ನು ಸೃಷ್ಟಿ ಮಾಡಬಲ್ಲರು ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದ ಆತ. ಈ ಮುಲ್ಲಾ ಮುನೀರ್ ಒಂದು ಹೇಳಿಕೆಯನ್ನು ಯಾವಾಗಲೂ ಈ ಉಗ್ರ ಚಟುವಟಿಕೆಗಿಂತ ಮುಂಚೆ, ಏಪ್ರಿಲ್ 26ಕ್ಕೆ ಮುಂಚೆ ಅದೇ ಮಾತನ್ನು ಆತ ಹೇಳಿದ್ದೆ. ಏನಂದರೆ, 2 ಸ್ಟೇಟ್ ಥಿಯರಿಯಲ್ಲಿ 2 ಧರ್ಮದ ಆಧಾರದಲ್ಲಿ ಆದಂಥ ರಾಷ್ಟ್ರಗಳು ಭಾರತ, ಪಾಕಿಸ್ತಾನ ಭಾರತದ ಜೊತೆ ಎಂದೂ ಕೂಡ ನಂಟನ್ನಾಗಲಿ, ಸ್ನೇಹವನ್ನಾಗಲಿ, ಸೌಹಾರ್ದತೆಯನ್ನಾಗಲಿ ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಆತ ರಾಜಕಾರಣಿ ಅಲ್ಲ, ಆತ ಸೈನ್ಯದ ಮುಖ್ಯಸ್ಥ. ಆದರೆ ಆತನ ಹೇಳಿಕೆ 2 ದೇಶಗಳ ಸಂಬಂಧದ ಮೇಲೆ ನೇರವಾಗಿ ಗಾಢವಾದಂಥ ಪರಿಣಾಮವನ್ನು ಬೀರಬಲ್ಲಂಥ ಹೇಳಿಕೆಗಳು. ಹಾಗೆ ಹೇಳಿದ 4 ದಿವಸಕ್ಕೆ ಭಾರತ ದೇಶದ ಮೇಲೆ ಪಹಲ್ಗಾಮ್ನಲ್ಲಿ, ಕಾಶ್ಮೀರದಲ್ಲಿ ದಾಳಿಯಾಗತ್ತೆ. ಅಂದರೆ ಇದು ಪೂರ್ವ ನಿಯೋಜಿತ ಸಂಚಾಗಿತ್ತು ಮತ್ತು ತನ್ನ ದ್ವೇಷವನ್ನು ಆತ ಆ ಕಾರ್ಯಾಚರಣೆ ಮಾಡೋಕ್ಕಿಂತ ಮುಂಚೆ ಕಾರಿಕೊಂಡಿದ್ದ ಅನ್ನೋದು ಸ್ಪಷ್ಟ ಆಗುತ್ತೆ. ಯಾವಾಗ ಈತ ಬಹಾವಲ್ಪುರ್ಗೆ ಹೋಗ್ತಾನೋ, ಯಾವಾಗ ಜೈಷ್ ಎ ಮೊಹಮ್ಮದ್ನ ಹೆಡ್ ಕ್ವಾರ್ಟರ್ಗೆ ಹೋಗಿ ಭೇಟಿ ಆಗ್ತಾನೋ, ಭೇಟಿಯಾಗಲಿಕ್ಕಿರುವಂಥ ಕಾರಣ ಏನು? ಆತ ಹೇಳುವ ದಾರಿ ಬೇರೆ ಇದೆ. ಆತ ಹೇಳೋದೇನೆಂದರೆ, ಇವತ್ತೇನು ಬಲೂಚ್ ಲಿಬರೇಷನ್ ಆರ್ಮಿಯವರು ಪಾಕಿಸ್ತಾನದಲ್ಲಿ ಈ ರೀತಿ ಗಲಾಟೆಯನ್ನು ಮಾಡ್ತಾಯಿದ್ರು, ಆರ್ಮಿಯವ್ರ ಮೇಲೆ ದಾಳಿ ಯಾವ ರೀತಿ ಮಾಡ್ತಾಯಿದ್ದಾರೆ? ಪಾಕಿಸ್ತಾನದ ಸೈನಿಕರ ಹೊಸ ಉಡುಪನ್ನು ಧರಿಸಿಕೊಂಡು ಅಲ್ಲಿಯ ಮಹಿಳೆಯರು ಬೀದಿಗಿಳಿದಿದ್ದಾರೆ. ಬಲೂಚಿನ ಮಹಿಳೆಯರು ಪಾಕಿಸ್ತಾನ ಆರ್ಮಿ ಡ್ರೆಸ್ ಹಾಕ್ಕೊಂಡು ಬೀದಿಗಿಳಿದು ಹೋರಾಟ ಮಾಡ್ತಾಯಿದ್ದಾರೆ. ಕನ್ಫ್ಯೂಸ್ ಆಗಿಬಿಡ್ಬೇಕು, ಗೊಂದಲವನ್ನು ಉಂಟು ಮಾಡ್ತಾ ಇದ್ದಾರೆ. ಪಾಕಿಸ್ತಾನ ಆರ್ಮಿಯವರು ಯಾರು, ಬಲೂಚ್ ಬಂಡುಕೋರು ಯಾರು ಗೊತ್ತಾಗಲಾರದ ಹಾಗೆ ಅವ್ರದೇ ಸಮವಸ್ತ್ರದಲ್ಲಿ ಹೋಗಿ ಅವ್ರನ್ನೇ ಹೊಡಿತಾ ಇದ್ದಾರೆ. ಆಸಿಮ್ ಮುನೀರ್ ಯಾವ ಮಟ್ಟಿಗೆ ಬಂದಿದ್ದಾನಂದರೆ, ಬುಲೆಟ್ ಪ್ರೂಫ್ ಜಾಕೆಟ್ ಹಾಕ್ಕೊಂಡು ತನ್ನ ಹೆಡ್ ಕ್ವಾರ್ಟರ್ಲಿ ಭಾಷಣ ಮಾಡ್ತಾನೆ. ಅಂದರೆ ತನ್ನ ಸೈನ್ಯದ ಒಳಗೆ ಇರುವ ಜನರ ಬಗ್ಗೆ ಆತನಿಗೆ ಅನುಮಾನ ಇದೆ. ಜೊತೆಗೆ ಆಗಂತುಕರು ಬಂದು ನನ್ನನ್ನು ಯಾವ ಕ್ಷಣದಲ್ಲಿ ಬೇಕಾದರೂ, ಸೈನಿಕ ರೂಪದಲ್ಲಿ ಬೇಕಾದರೂ ಬಂದು ಹೊಡಿಬಹುದು ಅನ್ನುವಂಥ ಭಯ ಆತನನ್ನು ಕಾಡ್ತಾ ಇದೆ. ಇದಕ್ಕೆ ಪರಿಹಾರ ಆತ ನಿರೀಕ್ಷೆ ಮಾಡಿದ್ದೇನು? ಆತನ ಪರಿಹಾರದ ನಿರೀಕ್ಷೆ ಏನಪ್ಪ ಅಂತಂದರೆ, ಇದೆಲ್ಲ ದಾಳಿಗೆ ಕಾರಣೀಭೂತ ಭಾರತ ತನ್ನ ಏಜೆಂಟರ ಮೂಲಕ ಈ ರೀತಿ ನಮ್ಮ ಮೇಲೆ ದಾಳಿಯನ್ನು ಮಾಡಿಸ್ತಾ ಇದೆ. ಭಾರತದಲ್ಲಿ ನಾನು ಉಗ್ರ ಚಟುವಟಿಕೆಯನ್ನು ಮಾಡಿದರೆ ಆವಾಗ ಅವರು ಸ್ವಲ್ಪ ತಣ್ಣಗಾಗ್ತಾರೆ, ನಮ್ಮ ಮೇಲೆ ದಾಳಿಯನ್ನು ಮಾಡೋದನ್ನು, ಈ ರೀತಿ ಪರೋಕ್ಷವಾದ ದಾಳಿಯನ್ನು, ಬಂಡುಕೋರರ ಮೂಲಕ ದಾಳಿ ಮಾಡಿಸುವುದನ್ನು ನಿಲ್ಲಿಸ್ತಾರೆ. ಅದಕ್ಕೆ ಭಾರತದ ಮೇಲೆ ನಿರಂತರವಾಗಿ ಒಂದಷ್ಟು ಉಗ್ರ ದಾಳಿ ಆಗಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾನೆ. ಈ ಮಾಹಿತಿ ಬೇಹುಗಾರಿಕೆಯ ಮೂಲಕ ಬರುತ್ತೆ ಅಜಿತ್ ಡೋವಾಲ್ ಅವರಿಗೆ. ನೋಡಿ, ಒಂದಕ್ಕೊಂದು ಕನೆಕ್ಟ್ ಮಾಡ್ತಾ ಹೋಗಬೇಕು. ಅದಕ್ಕೆ ಅವರು ಪರೋಕ್ಷವಾದ ಹೇಳಿಕೆಯನ್ನು ಕೊಡ್ತಾರೆ.
ಒಂದೇ ಒಂದು ಸಣ್ಣ ಕದಲಿಕೆಯಾದರೂ ಕೂಡ ಬಲೂಚ್ ನಿಮ್ಮ ಜೊತೆ ಇರೋದಿಲ್ಲ. ಹೇಗಿರುತ್ತೆ ನೋಡಿ ಇಂಟರ್ನ್ಯಾಷನಲ್ ಪಾಲಿಟಿಕ್ಸು. ಪಾಕಿಸ್ತಾನ ಎನ್ನುವಂಥ ದೇಶದ ಪಾಪ ಕೆಲಸಗಳಿಗೆ ನಾವು ನಿರಂತರ ಎಚ್ಚರದಲ್ಲಿರಬೇಕಾದಂಥ ಅನಿವಾರ್ಯತೆಯನ್ನು ಈ ಭದ್ರತಾ ಸಲಹೆಗಾರರು ಹೇಳಿರೋದು. ಇಷ್ಟು ದಿವಸ ನಾವು ಡಿಫೆನ್ಸಲ್ಲಿದ್ವಿ, ಅಂದರೆ ಅವರು ನಮ್ಮ ಮೇಲೆ ದಾಳಿಯನ್ನು ಮಾಡಿದ ಮೇಲೆ ನಾವು ಅದಕ್ಕೆ ಪ್ರತೀಕಾರ ರಿಟಾಲಿಯೇಷನ್ ಮಾಡ್ತಿದ್ವಿ. ಈಗ ಹಾಗಲ್ಲ, ಈಗ ಅಫೆನ್ಸಿವ್ ಡಿಫೆನ್ಸಿವ್ ಅಂತಾರೆ. ಅಂದರೆ ನೀವು ದಾಳಿ ಮಾಡಲಿಕ್ಕೆ ಸನ್ನದ್ಧರಾದರೆ ನಮ್ಮ ದಾಳಿ ಆಗಿ ಹೋಗಿರುತ್ತೆ, ಪ್ರತೀಕಾರ ದಾಳಿಗೆ ಮುನ್ನವೇ ಆಗಿಬಿಡುತ್ತೆ ಅನ್ನೋದಕ್ಕೆ ದ್ಯೋತಕವಾಗಿ ಅಜಿತ್ ಡೋವಲ್ ಹೇಳಿದ ಮಾತು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.